ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಪಡವಲಕಾಯಿ ಬಳಸ್ಕೊಂಡು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನೀಗ ಆಲ್ರೆಡಿ ಪಡವಲಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಲಿಂಕ್ನ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಬಟ್ ಇದರಲ್ಲಿ ಉಪ್ಸಾರು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಐ ರಿಯಾಲಿ ಡೋಂಟ್ ನೋ ಪಡವಲಕಾಯಲ್ಲಿ ಉಪ್ಸಾರು ಮಾಡ್ಬೋದು ಅಂತ ಎಷ್ಟು ಜನಕ್ಕೆ ಗೊತ್ತು ಅಂತ. ಬಟ್ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಈವನ್ ನಾನು ಚಿಕ್ಕ ವಯಸ್ಸಿಂದನೂ ಇದನ್ನು ತಿಂದಿದ್ದೀನಿ. ಇನ್ಫ್ಯಾಕ್ಟ್ ನಾನು ಇದನ್ನು ಕಲ್ತಿರೋದೇ ನಮ್ಮಮ್ಮನಿಂದ. ಸೊ ಬನ್ನಿ ಹಾಗಿದ್ರೆ ಪಡವಲಕಾಯಿ ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬೇಳೆನ ಬೇಯಿಸ್ಕೋಬೇಕಾಗುತ್ತೆ. ಬೇಳೆನ ಕುಕ್ಕರ್ಗೆ ಹಾಕಬೇಡಿ, ಹಾಗೆ ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಫಸ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬೇಳೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೌಲ್ ತೋರಿಸ್ತಿದ್ದೀನಲ್ಲ, ಇದರಲ್ಲಿ 5 ಬೌಲ್ ನೀರು ಹಾಕ್ಕೊಂಡಿದ್ದೀನಿ, 3/4 ಬೌಲ್ ಬೇಳೆ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೇಳೆನ ಓಪನ್ ಲಿಡಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಬೇಕಾಗುತ್ತೆ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಆ್ಯಂಡ್ ಬೇಳೆ ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಬೇಳೆ ಬೇಯೋಷ್ಟರಲ್ಲಿ ನಾನು ಈ ಪಡವಲಕಾಯಿನ ಹೇಗೆ ಬಳಸೋದು ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ನಾವು ಇದನ್ನು ಸ್ವಲ್ಪ ಪೀಲ್ ಆಫ್ ಮಾಡ್ಕೋಬೇಕಾಗುತ್ತೆ. ಚಾಕು ಹಿಂದಿನ ಭಾಗದಿಂದ ಹೊಡೆದ್ರೆ ಈಸಿಯಾಗಿ ಪೀಲ್ ಆಫ್ ಆಗುತ್ತೆ. ಸೊ ಆಮೇಲೆ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಆ್ಯಂಡ್ ಇದರಲ್ಲಿ ಸೀಡ್ಸ್ನು ಬಳಸಿ ಏನೂ ತೊಂದರೆ ಇಲ್ಲ. ಆ್ಯಕ್ಚುಲಿ ಸೀಡ್ಸೂ ತುಂಬ ಚೆನ್ನಾಗಿರುತ್ತೆ ಈ ವೆಜಿಟೇಬಲ್ದು. ಇವಾಗ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಹಾಗೆ ಡೈರೆಕ್ಟಾಗಿ ನಾವು ಉಪ್ಸಾರಿಗೆ ಬಳಸೋಕ್ಕಾಗಲ್ಲ ಈ ವೆಜಿಟೇಬಲ್ನ, ಯಾಕಂದರೆ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಲೈಟಾಗಿ ಫ್ರೈ ಮಾಡ್ಕೊಂಡು ಬಳಸಬೇಕಾಗುತ್ತೆ. ಅದಕ್ಕೆ ನಾನೊಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ನೋಡಿ ಕಟ್ ಮಾಡ್ಕೊಂಡಿದ್ದಂಥ ಪಡವಲಕಾಯಿನ ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗೆ ಹುರ್ಕೋತಾ ಇದ್ದೀನಿ. ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಅದು ಡ್ರೈ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನು ಆಲ್ರೆಡಿ ಬೇಯಕ್ಕಿಟ್ಟಿದ್ದಂಥ ಬೇಳೆ ಇಷ್ಟರಲ್ಲಿ ಬೆಂದಿರುತ್ತೆ. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಇಷ್ಟು ಬೆಂದಿದ್ರೆ ಸಾಕು. ಇಲ್ಲಿ ಬೇಳೆ ಬೆಂದಿದೆ. ಇವಾಗ ಬೇಳೆ ಬೆಂದಾದಮೇಲೆ ನಾವು ಪಡವಲಕಾಯಿನ ಇದಕ್ಕೆ ಸೇರಿಸ್ಕೋಬೇಕಾಗಿರುತ್ತೆ. ಅದನ್ನು ಹುರಿದಿರುವಂಥ ಪಡವಲಕಾಯಿನ ಇವಾಗ ಸೇರಿಸ್ಬಿಟ್ಟು ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಆಲ್ರೆಡಿ ಅಂತ. ಅದರ ಕಲರ್ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಂತ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಬಿಕಾಸ್ ನಾವು ಇಲ್ಲಿವರೆಗೂ ಉಪ್ಪನ್ನೇ ಹಾಕಿಲ್ಲ, ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ, ಬೇಯಿಸ್ಕೊಂಡಿದ್ದೀವಿ ಅಷ್ಟೇ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. 5 to 6 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು. ಅದೆರಡು ನೀಟಾಗಿ ಬ್ಲೆಂಡ್ ಆದರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ಖಾರದ ನೀರನ್ನ ಸೇರಿಸ್ಕೊಂಡು ಲಾಸ್ಟಲ್ಲಿ 1-2 ಕುದಿ ಬರೆಸ್ಬೇಕಾಗುತ್ತೆ. ನೀವು ಫ್ರೆಶ್ಶಾಗಿ ಖಾರ ಅರ್ದಿಲ್ಲ ಅಂತಂದರೆ 1 ಸ್ಪೂನ್ ಉಪ್ಸಾರು ಖಾರನ ಹಾಕ್ಕೋಬೋದು. ನಾನು ಫ್ರೆಶ್ಶಾಗಿ ಅರ್ದಿದ್ದೆ, ಅದಕ್ಕೋಸ್ಕರ ಖಾರದ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸೋರು ಹಾಕೋಬೇಕಾಗುತ್ತೆ. ತರಕಾರಿ ಸಪ್ರೇಟು ಮತ್ತು ಉಪ್ಸಾರು ಸಪ್ರೇಟು. ಬಟ್ ಉಪ್ಸಾರನ್ನ ಮತ್ತೆ ಇನ್ನೊಂದು ಸಲ 1-2 ನಿಮಿಷ ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗುತ್ತೆ. ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡೋಕ್ಕೆ ನಮಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಇಷ್ಟೇ ಬೇಕಾಗಿರೋದು. ಜೊತೆಗೆ ಸ್ವಲ್ಪ ಎಣ್ಣೆ. ನಾನು ಆಲ್ರೆಡಿ ಪಡವಲಕಾಯಿ ಹುರ್ಕೊಂಡಿದ್ನಲ್ಲ, ಅದೇ ಫ್ರೈಯಿಂಗ್ ಪ್ಯಾನ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ಅದಕ್ಕೆ ಎಣ್ಣೆ ಕಾದಾದಮೇಲೆ ನಾನು ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಸೋರು ಹಾಕ್ಕೊಂಡಿರುವಂಥ ಪಡವಲಕಾಯಿ ಮತ್ತು ಬೇಳೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತೆಲ್ಲ, ಬಿಕಾಸ್ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇವಾಗ ಉಪ್ಸಾರು ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ. ನಾನು 2 ಸ್ಟವ್ನು ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ಪೆಷಲ್ ಸ್ಟೆಪ್ನ ಫಾಲೋ ಮಾಡಬೇಕು. ಏನದು ಅಂದರೆ ಕಾಯಿಸಿ ಆರಿಸಿರುವಂಥ ಸ್ವಲ್ಪ ಹಾಲನ್ನ ಉಪ್ಸಾರಿಗೆ ಹಾಕ್ಕೋಬೇಕು. ಅದು ಸ್ಟವ್ ಆಫ್ ಮಾಡಾದಮೇಲೆ. ನಮ್ಮಮ್ಮ ಇದನ್ನು ಹೇಗೆ ಕಂಡುಹಿಡಿದ್ರೋ ಗೊತ್ತಿಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ಥರ ಮಾಡಿದ್ರೆ. ನಾನು ಒಬ್ಬಳು ಹಳ್ಳಿ ಹುಡುಗಿಯಾಗಿ ನನಗೆ ಉಪ್ಸಾರು ಅಂದರೆ ಎಷ್ಟು ಇಷ್ಟ ಅಂತ ಹೇಳೋಕ್ಕಾಗಲ್ಲ, ಅಷ್ಟಿಷ್ಟ. ಅದರಲ್ಲೂ ಪಡವಲಕಾಯಿ ಉಪ್ಸಾರು ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಖಂಡಿತ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಒನ್ಸ್ ನೀವು ಟ್ರೈ ಮಾಡಿದ್ರೇ ಇದ್ರ ಟೇಸ್ಟ್ ಗೊತ್ತಾಗೋದು. ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ. ಅದರಲ್ಲೂ ಉಪ್ಸಾರು ಇಷ್ಟಪಡೋರಂತೂ ಖಂಡಿತ ಟ್ರೈ ಮಾಡಬೇಕು ನೀವುಗಳು. ಸೊ ಇದೇ ಇವತ್ತಿನ ಸ್ಪೆಷಲ್ ರೆಸಿಪಿ. ಉಪ್ಸಾರು ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.